ಸರ್ ನಮಸ್ಕಾರ. ನಮಸ್ಕಾರ. ನಾನು ದೇವಸ್ಥಾನದಲ್ಲಿ ಸೇವಕನಾಗಿ ಕೆಲಸ ಮಾಡ್ತೀನಿ. ದೇವಸ್ಥಾನದ ಸಣ್ಣ ಪುಟ್ಟ ಕಾರ್ಯ ಏನೇನು ಕೆಲಸ ಕಾರ್ಯಗಳು ನಡೀತವೆ ಅದಕ್ಕೆ ನಾವು ಸಪೋರ್ಟ್ ಆಗಿರ್ತೀವಿ. ಅಭಿಷೇಕ, ಅಲಂಕಾರ ಈ ಥರ ಎಲ್ಲ ಕೆಲಸಗಳು ನಾವು ಇದನ್ನು ಮಾಡ್ತೀವಿ. ಮೂಲತಃ ಶ್ರೀ ಸ್ಮಶಾನ ಕಾಳಿ ದೇವಸ್ಥಾನ, ಲಕ್ಷ್ಮೀಪುರಂ ಬರಿಯಲ್ ಗ್ರೌಂಡ್, CMH ರಸ್ತೆಯಲ್ಲಿರುವಂಥ ಸ್ಮಶಾನ ಕಾಳಿ ದೇವಸ್ಥಾನ ತುಂಬ ವಿಶೇಷವಾದ್ದು. ಸುಮಾರು ನಮಗೆ ಗೊತ್ತಿದ್ದಾಗೆ 2 ತಲೆಮಾರು ಅಂತಾರೆ, ಅದಕ್ಕಿಂತ ಹಳೆಯ ದೇವಸ್ಥಾನವೂ ಆಗಿರ್ಬೋದು. ಅಂದರೆ 300 ವರ್ಷಗಳ ಇತಿಹಾಸ ಇರುವಂಥ ಶ್ರೀ ಸ್ಮಶಾನ ಕಾಳಿ ದೇವಸ್ಥಾನ. ವಿಶೇಷವಾಗಿ ಈ ದೇವರು ಉದ್ಭವನೇ ಒಂದು ಪವಾಡ. ಆಗಿನ ಕಾಲದಲ್ಲಿ ಒಂದು ಮಂಟಪ ಇತ್ತು, ಮಂಟಪದ ಕೆಳಗಡೆ ಒಂದು ನೀರು ಸೋರ್ತಾ ಇತ್ತು. ಆ್ಯಕ್ಚುಲಿ ಅಮ್ಮನವರು ಹುತ್ತ ಆಗಿದ್ದರಿಂದ ಆ ಹುತ್ತದ ಕೆಳಗಡೆ ನೀರು ಸೋರಿ ಅದು ತಾಯಿಯವರು ಉದ್ಭವ ಆಗಿದ್ದು ಅಂತ ಒಂದು ವಿಶೇಷ ಒಂದು ಮಾತಿದೆ. ಅದಾದ ನಂತರ ಈ ತಾಯಿನ ಹೀಗೆ ನೋಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಪೇಂಟ್ ಮಾಡಿ ಅಮ್ಮನ ಇಟ್ಕೊಂಡು ಬರೋವಂಥ ಭಕ್ತಾದಿಗಳಿಗೆ ದರ್ಶನ ಮಾಡಿಸಿ ತಾಯಿಯಿಂದ ತುಂಬ ಎಲ್ಲರಿಗೂ ಅತಿ ಹೆಚ್ಚು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲರನ್ನೂ ಕಾಪಾಡಿದ್ದಾರೆ. ಇಲ್ಲಿ ನಂಬಿ ಬರುವಂಥ ಭಕ್ತಾದಿಗಳು ಯಾರನ್ನೇ ಕೇಳಿ ಇಲ್ಲಿರೋ ಶಕ್ತಿ ಬಗ್ಗೆ ಎಲ್ಲರೂ ಹೇಳ್ತಾರೆ. ಅಷ್ಟು ಇದು ಮೂಲ ದೇವರಲ್ಲ, ಇದು ಮೂಲ ವಿಗ್ರಹ, ಮೂಲ ಉತ್ಸವ ಅಮ್ಮ. ಓಕೆ. ವಿಶೇಷ ಪೂಜೆ ಅಂದರೆ ಯಾವತ್ತು? ವಿಶೇಷ ಪೂಜೆ ಅಂದರೆ ಪ್ರತಿ ಶುಕ್ರವಾರ ನಡೆಯುತ್ತೆ, ಮತ್ತು ಭಾನುವಾರ, ಮಂಗಳವಾರ ಇದೆಲ್ಲ ಬಿಟ್ಟು ವಿಶೇಷವಾಗಿ ಅಮಾವಾಸ್ಯೆ ತುಂಬ ತಾಯಿನ ಚೆನ್ನಾಗಿ ಆರಾಧಿಸ್ತಾರೆ. ಆ ದಿನ ಅತಿ ಹೆಚ್ಚು ಜನಸಂಖ್ಯೆ ಸೇರುತ್ತೆ ಶ್ರೀ ಸ್ಮಶಾನ ಕಾಳಿ ದೇವಸ್ಥಾನದಲ್ಲಿ. ಆಮೇಲೆ ಅದು ಬಿಟ್ಟರೆ ಶಿವರಾತ್ರಿ ತುಂಬ ವಿಶೇಷ, ಅದು ತಾಯಿಯವ್ರ ಜಾತ್ರಾ ಮಹೋತ್ಸವ ಇರುತ್ತೆ. ಆ ದಿನ ವಿಶೇಷವಾಗಿ ತಾಯಿಯವರಿಗೆ ಪೇಂಟಿಂಗು, ಅಲಂಕಾರ ಎಲ್ಲ ನಡೆದು ಅದಾದ ನಂತರ ಶಿವರಾತ್ರಿ ನೈಟ್ 12 ಗಂಟೆಗೆ ಬಲಿ ಕೊಟ್ಟು ತಾಯಿಯವ್ರ ದೃಷ್ಟಿ ಕೊಟ್ಟು ಆ ದಿನ ಜಾತ್ರೆ ನಡೆಯುತ್ತೆ. ಅದನ್ನು ನೋಡೋದೇ ಒಂದು ಸಂಭ್ರಮ, ತುಂಬ ವಿಶೇಷವಾಗಿರುತ್ತೆ. ಭಕ್ತಾದಿಗಳಲ್ಲಿ ಒಂದು ಮನವಿ, ದಯವಿಟ್ಟು ಶಿವರಾತ್ರಿ ನೈಟ್ 12 ಗಂಟೆಗೆ ತಾಯಿಯವ್ರಿಗೆ ದೃಷ್ಟಿ ಕೊಟ್ಟು ಪೂಜೆ ಮಾಡ್ತಾರೆ, ತುಂಬ ವಿಶೇಷವಾಗಿರುತ್ತೆ. ಆ ದಿನ ಬಂದು ತಾಯಿಯವ್ರ ದರ್ಶನ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಕಳೀತವೆ, ಆರೋಗ್ಯ ಭಾಗ್ಯ ವೃದ್ಧಿ ಆಗುತ್ತೆ. ನಿಮಗೆ ಕೆಟ್ಟದೇನಾದ್ರು ಇದ್ದರೆ ದೃಷ್ಟಿ, ನೆಗೆಟಿವ್ ಎನರ್ಜಿ ಅಂದರೆ ಮಾಟ ಮಂತ್ರ ದೋಷ ದೃಷ್ಟಿ ಇದು ಯಾವುದೇ ಥರದ ಸಂಬಂಧವಾಗಿದ್ರೂ ಹಾಸ್ಪಿಟ್ಲು ಬಿಟ್ಟು ಈ ಥರ ಏನೇ ಕೆಟ್ಟದಿದ್ರೂ ಖಂಡಿತ ಪರಿಹಾರ ಆಗುತ್ತೆ. ಒಮ್ಮೆ ಬಂದು ಭೇಟಿ ಮಾಡಿ, ತುಂಬ ವಿಶೇಷವಾಗಿರುತ್ತೆ. ಪಕ್ಕದಲ್ಲಿ. ಧನ್ಯವಾದ. ಆಶೀರ್ವಾದ ಹೇಳ್ಬೇಕಾ ಮೀನು? ಆಯ್ತು. ಮೂಲತಃ ಕನ್ನಡದವರು ಇದನ್ನು ದೊಡ್ಡಮ್ಮ ಅಂತ ಕರೀತಾರೆ, ತಮಿಳಿನವರು ಅಂಗಳ ಪರಮೇಶ್ವರಿ ಅಂತ ಕರೀತಾರೆ. ವಿಶೇಷವಾಗಿ ಮಾಟ ಮಂತ್ರ ಪರಿಹಾರ ಮಾಡುವಂಥ ದೇವತೆ ಅಂತಲೇ ಹೇಳ್ಬೋದು. ತಾಯಿಗೆ ವಿಶೇಷವಾಗಿ ಅಲಂಕಾರ, ಹೂವಿನ ಅಲಂಕಾರ, ಅರಿಶಿನ ಅಲಂಕಾರ ನಡೆಯುತ್ತೆ. ಆಮೇಲೆ ಈ ಜಾಗದಲ್ಲಿ ವಿಶೇಷವಾಗಿ ದಾರ ಕಟ್ಟೋದು, ತಾಯ್ತ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳು ಬೆಚ್ಚಿ ಬೀಳೋದು, ಆಮೇಲೆ ಅವ್ರಿಗೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿರೋರು, ಆಮೇಲೆ ಏನಾದರೂ ಕೆಟ್ಟದ್ದು ಏನಾದರೂ ಇದೆ, ದಾಟಿದ್ದೀವಿ ನಾವು, ದೋಷ ಏನೋ ಇದೆ ಅನ್ನೋರು ಅಮ್ಮನವರದ ಪಾದದ ಮೇಲೆ ಕಪ್ಪು ದಾರ, ಕೆಂಪು ದಾರ ಮತ್ತು ತಾಯ್ತಗಳನ್ನ ಇಟ್ಟು ತಾಯಿಯನ್ನು ಆರಾಧನೆ ಮಾಡಿಕೊಂಡು ಮಕ್ಕಳಿಗೆ ಹಾಕ್ತಾರೆ, ದೊಡ್ಡವ್ರಿಗೂ ಹಾಕ್ತಾರೆ. ಅದರಿಂದ ತುಂಬ ಅವರಿಗೆ ಫಲ ಇದೆ, ಒಳ್ಳೆಯದು ನಡೆದಿದೆ. ದಯವಿಟ್ಟು ಬಂದು ಈ ಅಮ್ಮನ ಒಮ್ಮೆ ಭೇಟಿ ಮಾಡಿ. ಓಕೆ. ಮಲಗಿರೋ ವಿಶೇಷತೆ ಏನು ಅಂದರೆ ತಾಯಿಯವ್ರನ್ನ ಪ್ರಾಪರಾಗಿ ಮಲಗಿರೋ ಒಂದು ಇದು ಹೆಂಗೆ ಅಂದರೆ ತಾಯಿ ಮಹಿಷಾಸುರ ಮರ್ದಿನ ಸಂಹಾರ ಮಾಡಿರ್ತಾರಲ್ಲ, ಆ ಟೈಮಲ್ಲಿ ಆಯಾಸ ಭರಿತಳಾಗಿ ಮಹಾಕಾಳಿ ಸುಸ್ತಾಗಿ ಮಲಗಿರೋ ಒಂದು ಭಂಗಿ. ಆದ್ದರಿಂದ ಇದನ್ನೆಲ್ಲರೂ ತಾಯಿಯವರು ತನ್ನ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಿದ ನಂತರ, ಅಂದರೆ ಲೋಕ ಕಲ್ಯಾಣಕ್ಕಾಗಿ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಿದಂಥ ಟೈಮ್ಗೆ ಅವಳಿಗೆ ಆಯಾಸ ಆಗಿರುತ್ತೆ. ಅವಳು ಆರಾಮಾಗಿ ಮಲಗೋಕ್ಕೋಸ್ಕರ ಒಂದು ಜಾಗ ಹುಡುಕ್ತಾಳೆ, ಅದೇ ಸ್ಮಶಾನದೊಳಗಡೆ ಆರಾಮಾಗಿ ಮಲಗ್ತಾಳೆ ಅನ್ನೋ ಒಂದು ಹಳೆಯ ಕಾಲದ ಪ್ರತೀತಿ ಇದೆ. ಅದನ್ನು ನಾವು ದೊಡ್ಡವ್ರಿಗೆ ಹೇಳಿರೋದು, ಅದನ್ನು ನಾವು ಕೇಳ್ಕೊಂಡು ನಿಮ್ಮಂಥವ್ರಿಗೆ ಹೇಳ್ತೀವಿ. ಶ್ರೀ ರುದ್ರಕಾಳಿ ತಾಯಿಯವರು ಸಂಚಾರಣೆ ಆಗಿರ್ತಾರೆ. ವಿಶೇಷವಾಗಿ ಅವರ ಭಂಗಿ ಬಂದು ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಹೀಗಿರುತ್ತೆ. ಅವರು ನೇರನಿರಲ್ಲ, ಅಂದರೆ ಸಂಚಾರಣ ರೂಪದಲ್ಲಿ ಅವ್ರು ನಿಂತಿರ್ತಾರೆ. ತಾಯಿಯವ್ರಿಗೆ ತುಂಬ ಶಕ್ತಿ ಇದೆ. ಕಾರಣ ಏನು ಅಂದರೆ, ಒಂದಾನೊಂದು ಟೈಮಲ್ಲಿ ನಿಂತಿರೋ ಜಾಗ ಬಂದು ಹೆಣಗಳನ್ನ ಸುಡ್ತಾ ಇದ್ದಂಥ ಜಾಗ. ಕೆಲವು ಕಾರಣಾಂತರಗಳಿಂದ ಅದನ್ನು ನಿಲ್ಲಿಸಲಾಯಿತು. ಅದಾದ ನಂತರ ತಾಯಿಯವ್ರಿಗೆ ಯಾರಿಗೂ ಕನಸಿಗೆ ಬಂದು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದ ಮೇಲೆ ತಾಯಿಯವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಇಲ್ಲಿ ಕೆಟ್ಟದ್ದೇನಿದೆ ಗೊತ್ತಲ್ಲ, ಮನುಷ್ಯನಲ್ಲಿರುವಂಥ ಕೆಟ್ಟ ಗುಣಗಳನ್ನ ಸಂಹಾರ ಮಾಡೋಕ್ಕೋಸ್ಕರ ಮಹಾಕಾಳಿ ಹುಟ್ಟಿದಳೆ ಅನ್ನೋ ಒಂದು ಶಕ್ತಿ ಎಲ್ಲರಿಗೂ ಗೊತ್ತಿದೆ. ಅದರಿಂದ ಇದು ಬರ್ನಿಂಗ್ ಪ್ಲೇಸಲ್ಲಿ ನಿಂತಿರೋದ್ರಿಂದ ಅವರಲ್ಲಿರೋ ಕೆಟ್ಟದನ್ನೆಲ್ಲ ಹೋಗ್ಲಾಡ್ಸೋಕ್ಕೋಸ್ಕರ ಇಲ್ಲಿದ್ದಾಳೆ. ಸಂಚಾರಿಣಿ ಆಗಿರ್ತಾಳೆ, ಒಂದು ಜಾಗದಲ್ಲಿ ನಿಲ್ಲಲ್ಲ. ಅದಕ್ಕೆ ಅವಳನ್ನ ರುದ್ರಕಾಳಿ ಅಂತ ಕರೀತಾರೆ. ತುಂಬ ವಿಶೇಷವಾಗಿ ಶಕ್ತಿ ಇದೆ. ತಾಯಿಯವ್ರನ್ನ ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಈ ತಾಯಿಯವ್ರನ್ನ ಪರ್ಟಿಕ್ಯುಲರಾಗಿ 9 ರೌಂಡ್ ಪ್ರದಕ್ಷಿಣೆ ಹಾಕಿ
ಅಂದರೆ 9 ರೌಂಡ್ ಪ್ರದಕ್ಷಿಣೆ ಹಾಕಿ ಮತ್ತೆ ಉಲ್ಟಾ 2 ಪ್ರದಕ್ಷಿಣೆ ಹಾಕ್ತಾರೆ. ಅದ್ರ ವಿಶೇಷತೆ ಬಂದು 9 ರೌಂಡ್ ಪ್ರದಕ್ಷಿಣೆ ಹಾಕೋದ್ರಿಂದ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಇದನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ 9 ರೌಂಡ್ ಪ್ರದಕ್ಷಿಣೆ ಹಾಕ್ತಾರೆ. ಅದಾದ ನಂತರ 2 ರೌಂಡ್ ಉಲ್ಟಾ ಹಾಕೋ ವಿಶೇಷತೆ ಬಂದು ನಮ್ಮಲ್ಲಿ ಏನಾದರೂ ಕೆಟ್ಟದಿದ್ದರೆ ಮಾಟ, ಮಂತ್ರ, ದೋಷ, ದೃಷ್ಟಿ, ಆಮೇಲೆ ಈ ಥರ ಏನೇ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ರೂ ಅದರಿಂದ ದೂರ ಆಗಲಿ, ಹಿತಶತ್ರುಗಳು ಸುತ್ತಮುತ್ತ ಯಾರ್ಯಾರು ಇದ್ದಾರೋ ನಮಗೆ ಗೊತ್ತಾಗಲ್ಲ, ಅವರಿಂದ ನಮ್ಮನ್ನು ಕಾಪಾಡಿ ಅನ್ನೋ ಒಂದೇ ಕಾರಣಕ್ಕೆ 2 ಉಲ್ಟಾ ಸುತ್ತಿ ತಾಯಿಯವ್ರನ್ನ ಆರಾಧನೆ ಮಾಡಿದ ನಂತರ ದೃಷ್ಟಿ ತೆಗಿತಾರೆ. ತಡೆ ಓಡಿಸೋದು ತುಂಬ ವಿಶೇಷ ಇಲ್ಲಿ. ಅದರಿಂದ ತಾಯಿಯವ್ರನ್ನ ಪ್ರದಕ್ಷಿಣೆ ಹಾಕಿದ ನಂತರನೇ ತಡೆ ಓಡಿಸೋದು, ಅದು ತುಂಬ ಸ್ಪೆಷಲ್. ಪ್ರದಕ್ಷಿಣೆ ಹಾಕಿದ್ಮೇಲೆ ಪ್ರದಕ್ಷಿಣೆ ಹಾಕಿದ ನಂತರನೇ ತಡೆ ಓಡಿಸ್ತಾರೆ. ಸರಿ. ನೋಡೋಕ್ಕೆ ಮಣ್ಣು ಥರನೇ ಇದೆ, ಉತ್ತು ಥರನೇ ಇದೆ, ಆದರೆ ಇದು ಉತ್ತ ಅಲ್ಲ. ಇದೇ ಮಣ್ಣಿದ ಅಂಗಳ ಪರಮೇಶ್ವರಿ ದೊಡ್ಡಮ್ಮವರು ಏನು ಮಲಗಿಸಿದಾರೋ ಅದೇ ಥರ ಶಿವರಾತ್ರಿ ನೈಟು ಇದೇ ಮಣ್ಣಲ್ಲಿ ತಾಯಿಯವರ ಆಕಾರ ಮಾಡಿ ಅದಕ್ಕೆ ಬಲಿ ಕೊಟ್ಟು ದೃಷ್ಟಿ ಕೊಡ್ತಾರೆ. ಅದು ತುಂಬ ವಿಶೇಷ. ಅದು ವರ್ಷಕ್ಕೆ ಒಂದೇ ಸರಿ ನಡೆಯೋದು. ಈ ಮಣ್ಣಿನಲ್ಲಿ ಆಕಾರ ಮಾಡಿದ ನಂತರ ಅದು ಆಕಾರಕ್ಕೆ ಒಂದೇ ದಿವಸ ಪೂಜೆ. ಅದಾದ ನಂತರ ಅವತ್ತು ನೈಟು ಮತ್ತೆ ಹೊಡೆದು ಕೈಕಾಲೆಲ್ಲ ಹೊಡೆದು ಅವ್ರ ಮುಖದನ್ನೆಲ್ಲ ಕ್ಲೋಸ್ ಮಾಡಿ ಹೀಗೆ ಮಣ್ಣು ಕ್ಲೋಸ್ ಮಾಡ್ತಾರೆ. ಅಮ್ಮನ ಮುಖ ಇಷ್ಟಾರ ಪೂರ್ತಿ ಒಳಗಡೆ ಇದೆ. ಸೊ ಅದನ್ನು ಕಾಣದೇ ಇರೋಕ್ಕೆ ಅಮ್ಮನ ಮುಖಕ್ಕೆ ಮಣ್ಣು ಹಂಗೆ ಕ್ಲೋಸ್ ಮಾಡಿದ್ದಾರೆ. ಅಮ್ಮನ ಮುಖನೂ ಮಣ್ಣೇ ಇರೋದ್ರಿಂದ ಬಲಿಯಾದ ನಂತರ ತಾಯಿ ಉಗ್ರವಾಗಿರ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಒಂದೇ ದಿವಸ ಪೂಜೆ ಇರುತ್ತೆ. ಆ ಪೂಜೆಗೆ ಎಲ್ಲರೂ ಬಂದು ಪಾಲ್ಗೊಳ್ತಾರೆ ಶಿವರಾತ್ರಿ ನೈಟ್. ಇದು ತುಂಬ ವಿಶೇಷ. ಈ ಜಾಗಕ್ಕೆ ಆ್ಯಕ್ಚುಲಿ ಇದು ಬಲಿಪೀಠ ಅಂತ ಹೇಳಿದ್ರೆ ತಪ್ಪಲಾಗಲಾರ್ದು, ಯಾಕಂದರೆ ಪ್ರತಿಯೊಂದು ಬಲಿ ನಡೆಯೋದು ಇದೇ ಜಾಗದಲ್ಲಿ. ಓಕೆ, ಧನ್ಯವಾದ. ಕಾಳಿ ಶ್ರೀ ಮಹಾದಕ್ಷಿಣ ಸ್ಮಶಾನ ಕಾಳಿ. ಮೂಲತಃ ಹಳೇ ಬುಕ್ಕುಗಳನ್ನ ತೆಗೆದು ನೋಡಿದ್ರೆ ಸ್ಮಶಾನದಲ್ಲಿ ಅತಿ ಹೆಚ್ಚು ನೆಲೆಸಿರುವಂಥಳು ದಕ್ಷಿಣಾಭಿಮುಖವಾಗಿ ಕುಂತಿರುವಂಥ ದಕ್ಷಿಣ ಕಾಳಿಯವರು. ತಾಯಿಯವರು ತುಂಬ ವಿಶೇಷತೆ ಏನು ಅಂದರೆ ಹೀಗೆ ಇಲ್ಲೂ ಅಷ್ಟೇ ಏನಾದರೂ ದೃಷ್ಟಿ ದೋಷ ಇದೆ ಎಲ್ಲದನ್ನು ಪರಿಹಾರ ಮಾಡ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ತಾಯಿ ಅವ್ರಿಗೆಲ್ಲರಿಗೂ ಒಳ್ಳೆಯದೇ ನಡೆದಿದೆ. ಇಲ್ಲೂ ಅಷ್ಟೇ ತಾಯಿ ದಾರಗಳನ್ನ ಕಟ್ತಾರೆ. ಪ್ರತಿಯೊಂದು ಇಲ್ಲೂ ನಡೆಯುತ್ತೆ. ಖಂಡಿತ ದಯವಿಟ್ಟು ಈ ದೇವಸ್ಥಾನಕ್ಕೆ ಬಂದರೆ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನನ ಭೇಟಿ ಮಾಡಿ. ಓಕೆನಾ. ಈ ದಕ್ಷಿಣಾಭಿಮುಖವಾಗಿ ಕುಂತಿರೋದು ವಿಶೇಷತೆ ನಿಮಗೆ ಗೊತ್ತಲ್ಲ. ತಾಯಿಯವರು ಅದು ಒಂದು ಲೋಕ ಕಲ್ಯಾಣಕ್ಕೋಸ್ಕರನೇ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಸ್ಮಶಾನದಲ್ಲಿ ಪೂಜೆ ತಗೋತಾರೆ. ಸೊ ದಕ್ಷಿಣಾಭಿಮುಖವಾಗಿ ಕುಂತ್ಕೊಂಡಿರೋರಿಗೆ ಆ ದೇವತೆನ ನಾವು ಪೂಜೆ ಮಾಡೋದ್ರಿಂದ ನಮಗೆ ಸಾವು ಬೇಗ ಬರಲ್ಲ ಅನ್ನೋ ಒಂದು ವಿಶೇಷತೆ ಇದೆ. ಕಾರಣ ಅಂದರೆ ದಕ್ಷಿಣಾಭಿಮುಖವಾಗಿ ಯಮರಾಜ ಇರ್ತಾರೆ. ಸೊ ಅವರ ಭಕ್ತಾದಿಗಳನ್ನ ಮುಟ್ಟಬೇಕಾದ್ರೆ ಯಮರಾಜ ತಾಯಿಯವ್ರನ್ನ ಪರ್ಮಿಷನ್ ಕೇಳಬೇಕಾಗತ್ತೆ. ಅದಕ್ಕಾಗಿ ದಕ್ಷಿಣಾಭಿಮುಖವಾಗಿರೋ ದೇವರನ್ನ ನಾವು ಪೂಜೆ ಮಾಡೋದ್ರಿಂದ ಸೊ ನಮಗೆ ಸಾವು ಹತ್ತಿರ ಸುಳಿಯಲ್ಲ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಯಥೇಚ್ಛಿರುತ್ತೆ. ಅದರಿಂದ ದಕ್ಷಿಣಾಭಿಮುಖವಾಗಿ ಕುಂತಿರೋ ಮಹಾಕಾಳಿಯವ್ರನ್ನ ದರ್ಶನ ಮಾಡೋದಾಗಲಿ ಪೂಜೆ ಮಾಡೋದಾಗಲಿ ಮಾಡೋದ್ರಿಂದ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ವೀಕ್ಷಕರೇ ನೋಡಿ, ಮೇಯ್ನ್ ಗರ್ಭಗುಡಿ ಇದೆಯಲ್ಲ, ಅದ್ರ ಎದುರುಗಡೆ ಕಾಲಭೈರವೇಶ್ವರನ ದೇವಸ್ಥಾನ ನೋಡ್ಬೋದು. ನಮಸ್ಕಾರ, ನನ್ನ ಹೆಸರು ವಸಂತಿ ಅಂತ. ಇಲ್ಲಿ ಬಂದು ಈ ದೇವಸ್ಥಾನ ಅಂದರೆ 300 ವರ್ಷ ಹಳೆಯದಿದು. ನಾನು ಬಂದು ಒಂದು 8 ವರ್ಷ ಆಗಿದೆ. ಇಲ್ಲಿ ಇರೋದು ಕಾಳಿ ಕಂಬ ಇದೆ, ಆಮೇಲೆ ರುದ್ರಕಾಳಿ ಇದೆ, ಮಶಾನ ಕಾಳಿ ಇದೆ, ಭದ್ರಕಾಳಿ ಇದೆ, ಕಾಳಭೈರವ ಇದ್ದಾರೆ, ನಾಗಮ್ಮ ಇದೆ. ಎಲ್ಲ ಕಡೆಯೂ ಆಗಲಿ ದೇವರಂತೂ ಶಕ್ತಿನೇ. ಯಾಕಂದರೆ ನಮಗೂ ಕೆಲವು ಕೆಲಸಗಳನ್ನು ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ಆ ನಂಬಿಕೆಯಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ಇದು ನಾಗಮ್ಮ. ಈ ಅಮ್ಮದು ವಿಶೇಷ ಅಷ್ಟೇ. ನೀವು ಮದುವೆದು ತಡೆ ಇರಲಿ, ಇಲ್ಲ ದೋಷ ಇರಲಿ, ಇಲ್ಲ ನಿಮ್ಮ ಸೈಟ್ದು ಏನೋ ಪ್ರಾಬ್ಲಮ್ ಇರುತ್ತೆ ಅಂದರೆ, ಇಲ್ಲ ಏನೋ ಒಂದು ಮಗು ಆಗದೆ ತುಂಬ ವರ್ಷದಿಂದ ಇರೋರಿಗೆ ಮಡ್ಲಕ್ಕಿ ಕಟ್ಟಿ ಅವ್ರು ಪೂಜೆ ಮಾಡಿದ್ರೆ ಹಾಗೆ ಆಗುತ್ತೆ. ಧನ್ಯವಾದಗಳು. ಹಾಂ ಸರ್, ಥ್ಯಾಂಕ್ಸ್. ಈ ಜಾಗದಲ್ಲಿ ನೋಡಿ, 1 2 3 4 ಜನ ಒಂದೇ ಜಾಗದಲ್ಲಿ ಹಾಕಿದ್ದಾರೆ. ದೇವ್ರ ದರ್ಶನ ಮಾಡಾಯಿತು ವೀಕ್ಷಕರೇ. ತುಂಬ ನೋವು ತರೋಂಥ ಸುದ್ದಿ ಏನು ಗೊತ್ತಾ, ಈ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ನೋಡ್ತಾ ಇದ್ರೆ ನಾನು ಬರೀ 6 ತಿಂಗಳು 1 ವರ್ಷ 2 ವರ್ಷದ ಮಕ್ಳುಗಳನ್ನ ಹೂತಾಕಿರೋದು ನೋಡಿ. ಬರೀ ಚಿಕ್ಕ ಮಕ್ಳುಗಳು. ಅವ್ರು ನೋಡೋದಕ್ಕೆ ಬೇಜಾರಾಗುತ್ತೆ. 6 ತಿಂಗಳು 1 ತಿಂಗಳು ಪುಟ್ಟು ಸಮಾಧಿಗಳು. ದೇವಸ್ಥಾನ ಮೆಟ್ರೋ ಪಿಲ್ಲರ್ 93 ಒಳಗೆ ಹೋಗ್ಬೇಕು.